ಈಗ ಹೇಗಿದೆ ಡಾಕ್ಟ್ರೇ? ಪರವಾಗಿಲ್ಲ, ಪ್ರಾಣಾಪಾಯದಿಂದ ಪಾರಾದರು ಅಂತ ಖುಷಿ ಪಡ್ಬೋದು. ಆದರೆ ಪೂರ್ತಿ ವಾಸಿ ಆದರು ಅಂತಲ್ಲ, ಇನ್ನೂ 3-4 ತಿಂಗಳು ಅನುಭವಿಸಬೇಕಾಗುತ್ತೆ. ಅಂದರೆ ಇವರು ಮೊದಲನಾಗಿ ನಡೆಯೋದು ಸ್ವಲ್ಪ ತಡ ಆಗುತ್ತೆ. ಕಾಲಿನ ಮೂಳೆಗೆ ಸ್ವಲ್ಪ ಹೆಚ್ಚು ಪೆಟ್ಟು ಬಿದ್ದಿರೋದ್ರಿಂದ ರಾಡ್ ಹಾಕಿದ್ದೀವಿ. ಸ್ವಲ್ಪ ದಿನ ಕ್ರಚಸ್ಸಲ್ಲಿ ಓಡಾಡಬೇಕಾಗುತ್ತೆ. ಡಾಕ್ಟ್ರೇ, ಹೌದು, ಅದು ಮೊದಲಾಗಿ ನಡೀತಾರೆ. ಆದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಓಕೆ, ಒಂದು ಕ್ಷಣದಲ್ಲಿ ಎಂಥ ಅನಾಹುತ ಆಗೋಯ್ತು ನೋಡು. ಆ ಪಾಪಿಗಳು ಇನ್ನೆಷ್ಟು ಕಟುಕರು ಇರ್ಬೋದು. ಕಾಲಿನ ಮೂಳೆ ಮುರಿಯೋ ಹೋಗಿ ಹೊಡೆದಿದ್ದಾರಲ್ಲ, ಇನ್ನು ಕುಂಟ್ಕೊಂಡು ಬೇರೆ ನಡಿಬೇಕಲ್ಲ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೆಲ್ಲ ಅನಾಹುತ ಆದಮೇಲೆ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಕರಳು ಚುರುಕನ್ನತ್ತೆ ಕಣೆ. ಮನುಷ್ಯ ಒಳ್ಳೆ ರೀತಿಲಿ ನಡೆದ್ರೆ ಒಳ್ಳೇದಾಗುತ್ತೆ. ಕಿಡಿಗೇಡಿಗಳ ಜೊತೆ ಕೈ ಜೋಡಿಸಿದ್ರೆ ಇನ್ನೇನಾಗುತ್ತೆ? ಇದೇ ಆಗೋದು. ದಯವಿಟ್ಟು ಸುಮ್ಮನಿರ್ತೀರಾ? ನಾನು ಯಾವ ಕಿಡಿಗೇಡಿಗಳ ಜೊತೆ ಕೈ ಸೇರಿಸಿರ? ಸುಮ್ಮನೆ ನಾನು ತಲೆ ತಿನ್ಬಿಡಿ. ಎಕ್ಸ್ಕ್ಯೂಸ್ ಮೀ. ಬನ್ನಿ ಸರ್. ಇವ್ರನ್ನ ಯಾವ ಕಳಿಸೋದು? ನಿಮ್ಮ ಮೇಲೆ ಅಟ್ಯಾಕ್ ಆಯಿತು ಅಂತ ಆಸ್ಪತ್ರೆಯಿಂದ ಕಾಲ್ ಬಂತು. ತಕ್ಷಣ ಹೊರಟು ಬಂದ್ವಿ. ಈಗ ಹೇಗಿದೆ ನಿಮ್ಮ ಕಂಡೀಷನು? ಪರವಾಗಿಲ್ಲ ಸರ್, ಆ ಗೂಂಡಾಗಳು ತುಂಬ ನಟೋರಿಯಸ್. ನಮ್ಮನೆಗೆ ಬಂದು ಹೊಡೆದಿದ್ದಾರೆ ಸರ್. ಅನಿರುದ್ಧೇನ್ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ನ್ಯೂ ಚಿತ್ರಲೇಖಾ ಪತ್ರಿಕೆ ಓನರ್, ಅದ್ರ ಮ್ಯಾನೇಜಿಂಗ್ ಎಡಿಟರ್. ನೋಡಿ ಸರ್, ಹೇಗೆ ಹೊಡೆದಿದ್ದಾರೆ. ಇವ್ರು ಬದುಕಿದ್ದೇ ಹೆಚ್ಚು. ನೀವು ಮಾತಾಡೋಕ್ಕಾಗತ್ತಾ? ಸುಮಾರಾಗಿ ಆಗುತ್ತೆ ಸರ್. ಓಕೆ ಓಕೆ, ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಹೇಳೋಕ್ಕಾಗತ್ತಾ? ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಯಾರವರು? ಸರಿಯಾಗಿಲ್ಲ ಸರ್. ಯಾರು ಗೂಂಡಾಗಳು, ಯಾವ ಕೋಪ ಇತ್ತು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಡೆದು ಹೋಗ್ಬಿಟ್ರು. ಹೌದಾ? ನಿಮಗೂ ಅವ್ರಿಗೂ ಯಾವುದೇ ಸಂಪರ್ಕ ಇಲ್ವಾ? ಇಲ್ಲ ಸರ್, ಇದು ಮುಂಚೆ ನಾನು ಅವ್ರನ್ನ ನೋಡೂ ಇಲ್ಲ. ನೀವು ಅವ್ರನ್ನ ಕಂಡುಹಿಡಿಯೋದಕ್ಕಾಗತ್ತಾ? ಅವ್ರು ಸಡನ್ನಾಗಿ ಅಟ್ಯಾಕ್ ಮಾಡಿದ್ರಿಂದ ಸರಿಯಾಗಿ ಗೊತ್ತಾಗಲಿಲ್ಲ ಸರ್. ನೋಡೋಕ್ಕೆ ತುಂಬ ಭಯಂಕರವಾಗಿದ್ದರು, ಅಷ್ಟು ಮಾತ್ರ ಗೊತ್ತು. ಸರ್, ನನಗವ್ರ ಚೆಹರೆ ನೆನಪಿದೆ ಸರ್. ಒಬ್ಬ ಎತ್ತರಕ್ಕಿದ್ದ, ಕುರ್ಚಲ ದಾಡಿ ಇತ್ತು. ಇನ್ನೊಬ್ಬ ದಪ್ಪಗಿದ್ದ ಸರ್, ಕಪ್ಪಗಿದ್ದ. ಮತ್ತು ಅವ್ರ ಜೊತೆ ಇನ್ನೂ ಒಬ್ಬ ಇದ್ದ ಸರ್. ಎಲ್ಲರೂ ದಾಂಡಿಗ್ರೆ ಸರ್. ನನ್ನೆದುರಿಗೆ ಹೊಡೆದ್ರು. ಅವ್ರು ಹೊಡೆದಿದ್ದು ನೋಡಿ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. ನನ್ನ ಮಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ನೋಡಿ ನನಗೆ ತಲೆನೇ ಸುತ್ತು ಬಂದ್ಬಿಡ್ತು. ಇನ್ಸ್ಪೆಕ್ಟರ್, ಅವ್ರನ್ನ ಖಂಡಿತವಾಗ್ಲೂ ಬಿಡಬೇಡಿ, ಹಿಡಿದು ಶಿಕ್ಷೆ ಕೊಡಿ. ಖಂಡಿತ ಕೊಡ್ತೀನಿ ಸರ್. ಹಾಡು ಹಗಲೇ ಮನೆಗೆ ನುಗ್ಗಿ ಈ ಥರ ದಾಂಧಲೆ ಮಾಡಿದ್ರೆ ಏನು ಅರ್ಥ ಸರ್? ಯಾವ ದ್ವೇಷ, ಯಾವ ಆಕ್ರೋಶ? ನಮಗಂತೂ ತುಂಬ ಭಯ ಆಗ್ತಾ ಇದೆ ಸರ್. ದಯವಿಟ್ಟು ನೀವು ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು. ನೀನು ಸುಮ್ಮನಿರು ಅನಿ, ನನಗೆ ನೋವಾಗಲ್ವೇನೋ? ಅತ್ತೆ, ಪೊಲೀಸ್ನವರು ಸುಮ್ಮನೆ ಇರಲ್ಲ. ಆ ಗೂಂಡಾಗಳನ್ನು ಹಿಡಿದೇ ಹಿಡಿತಾರೆ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಹಸ್ಬೆಂಡ್ನ ಈ ಸ್ಥಿತಿಯಲ್ಲಿ ನೋಡಿದಾಗಿಂದ ನನಗೆ ನೆಮ್ಮದಿನೇ ಇಲ್ಲ ಸರ್. ಸಂತೋಷ ಎಲ್ಲ ಹಾಳಾಗೋಗಿದೆ. ನೀವು ಆ ಪಾಪಿಗಳನ್ನು ಹಿಡಿದು ತಕ್ಕ ಶಾಸ್ತಿ ಮಾಡಲೇಬೇಕು. ನೀವು ತಲೆ ಕೆಡಿಸ್ಕೋಬೇಡಿ ಮೇಡಮ್. ಈ ಕ್ಷಣದಿಂದಾನೇ ಆರೋಪಿಗಳ ಮೇಲೆ ಬಲೆ ಬೀಸ್ತೀವಿ. ಅವರೆಲ್ಲೇ ಇದ್ರೂ ಹಿಡಿತೀವಿ. ನೀವು ಧೈರ್ಯವಾಗಿರಿ. ಈ ಘಟನೆ ಹಿಂದೆ ಯಾರ ಕೈವಾಡ ಇದೆ ಅಂತ ನಾವು ಪತ್ತೆ ಹಚ್ತೀವಿ. ಮೊದಲು ಪತ್ತೆ ಹೆಚ್ಚಿ ಇನ್ಸ್ಪೆಕ್ಟರ್.
ಜನ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಹಿಂಸೆ ಅಲ್ವಾ? ಸಾರಿ ಸರ್, ನೀವು ಹಿರಿಯ ಪತ್ರಕರ್ತರು, ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ಇದು ಪ್ರೆಸ್ಟೀಜ್ ಇಶ್ಯೂ. ಅಪರಾಧಿಗಳನ್ನ ಪತ್ತೆ ಹಚ್ಚಿ ಆಮೇಲೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಸರಿ, ಅವ್ರ ಹತ್ರ ಒಂದು ತಮ್ಮ ಇಂಪ್ರೆಷನ್ ತೊಗೊಳ್ರಿ. ನಾನಿನ್ನು ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಲ್ಲಿ ನಿನ್ನ ಮೇಲೆ ಅಟ್ಯಾಕ್ ಮಾಡಿರೋರನ್ನ ಪೊಲೀಸ್ನವರು ಹಿಡಿತಾರೆ ಕಣೋ, ಯೋಚನೆ ಮಾಡಬೇಡ. ಯಾರು ಪ್ರತಿಷ್ಠೆ ಮಾಡಿದ್ದು? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ ಅಂತ ಹೇಳಿರ್ಲಿಲ್ವ? ಅಯ್ಯೋ, ನಾವು ಕರೆಸ್ಲಿಲ್ಲ ಅನಿರುದ್. ಇದು ಹಾಸ್ಪಿಟಲ್ ಪ್ರೊಸೀಜರ್ ಅಂತೆ. ಹಾಸ್ಪಿಟ್ಲನವರೇ ಪೊಲೀಸ್ನವ್ರನ್ನ ಕರೆಸಿರೋದು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಕ್ಕೆ ಆಗ್ತಿರೋದು. ಅತ್ತೆ, ಮಾವ, ಬನ್ನಿ. ಅನಿರುದ್ ರೆಸ್ಟ್ ತಗೊಳ್ಳಿ. ಪಾಪ ತುಂಬ ನೋವಾಗ್ತಿರ್ಬೇಕು. ಇವತ್ತು ನಿಮ್ಮನ್ನು ಮೀಟ್ ಮಾಡೋಕ್ಕೆ ನನಗೆ ಮನಸ್ಸೇ ಇರಲಿಲ್ಲ ಪ್ರೇಮ್. ಆದರೂ ಕೆಲವು ವಿಷಯಗಳು ನನಗೆ ಕ್ಲಿಯರ್ ಆಗಬೇಕಾಗಿತ್ತು. ಅದಕ್ಕೆ ಮನಸ್ಸಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಅರ್ಥ ಆಗುತ್ತೆ ಮೈತ್ರೇಯಿ. ಸತ್ಯ ಗೊತ್ತಾದಾಗ ನಿನಗೆಷ್ಟು ಶಾಕ್ ಆಗಿರುತ್ತೆ ಅಂತ. ಆದರೆ ಪ್ಲೀಸ್ ನನ್ನ ನಂಬು. ನಿನ್ನ ಭಾವನೆಗಳ ಜೊತೆ ಆಟ ಆಡಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತವಾಗ್ಲೂ ಇರಲಿಲ್ಲ. ಇನ್ಫ್ಯಾಕ್ಟ್ ಸಾಕ್ಷಿ ನಿನ್ನನ್ನು ಮೀಟ್ ಮಾಡಿ ಇಷ್ಟು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಅದಕ್ಕೆ ಎಲ್ಲ ವಿಷಯ ಕ್ಲಿಯರ್ ಆಗಲಿ ಅಂತ ಮುಖಾಮುಖಿ ಭೇಟಿ ಮಾಡ್ಸೋಕ್ಕೆ ಅಂತ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದು. ಎಂಥ ವಿಚಿತ್ರ ಪ್ರೇಮ್. ಸಾಕ್ಷಿಯವರು ನಿಮ್ಮ ಹೆಂಡತಿಯಾಗಿ ನಿಮ್ಮ ಬೆನ್ನ ಹಿಂದೆನೇ ಇಷ್ಟೆಲ್ಲ ಸುಳ್ಳು ಹೇಳಿದ್ದಾರೆ ಅಂದರೆ ಐ ಆಮ್ ರಿಯಲಿ ಶಾಕ್ಡ್. ಅವರು ಗರ್ಭಿಣಿ, ಅವ್ರ ಹೊಟ್ಟೆನಲ್ಲಿ ಮಗು ಇದೆ. ಇಂಥ ಪರಿಸ್ಥಿತಿನಲ್ಲಿ ಕಟ್ಕೊಂಡಿರೋ ಗಂಡನ್ನೇ ನನಗೆ ಬಿಟ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದಾರಲ್ಲ. ಅವ್ರ ಮಗುಗೆ ನೀವು ತಂದೆ ಆಗ್ತಿದ್ದೀರಾ ಅನ್ನೋ ಪ್ರಜ್ಞೆನೂ ಇಲ್ಲದೆ ಇಷ್ಟು ದೊಡ್ಡ ಸುಳ್ಳನ್ನು ಕಟ್ಟಿದಾರಲ್ಲ. ಇದರ ಅವಶ್ಯಕತೆ ಇತ್ತಾ? ನಾನು ಅವ್ರನ್ನ ನಂಬಿದ್ದೆ. ನಾನೆಲ್ಲ ಪರ್ಸ್ನಲ್ ವಿಷಯನ ಅವ್ರ ಹತ್ರ ಹೇಳ್ಕೊಂಡಿದ್ದೆ. ಅವ್ರು ನಂಗೆ ಒಳ್ಳೆ ವೆಲ್ ವಿಷರ್ ಅಂತ ಟ್ರಸ್ಟ್ ಮಾಡಿದ್ದಕ್ಕೆ ಇದೇನಾ ಅವ್ರು ನನಗೆ ಕೊಡ್ತಿರೋ ಪ್ರತಿಫಲ? ಪ್ಲೀಸ್ ಮೈತ್ರೇಯಿ, ನೀನು ಸಾಕ್ಷಿ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊತಾ ಇದೆಯಾ? ಅವ್ರು ಈ ರೀತಿಯೆಲ್ಲ ನಡ್ಕೊಳ್ಳೋದಕ್ಕೆ ಅವ್ರದ್ದೇ ಆದಂಥ ವೈಯಕ್ತಿಕ ಕಾರಣಗಳಿದೆ. ಇಂಥ ಪರಿಸ್ಥಿತಿಲೂ ನಮ್ಮಿಬ್ಬರ ಪ್ರೀತಿಗೆ ಬೆಲೆ ಕೊಡೋಕೆ ಹೊರಟಿದ್ದಾರೆ ಅಂದರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಹೋರಾಟ ನಡೆದಿರ್ಬೋದು. ಅವರು ನಿನ್ನ ಲೈಫ್ನಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನಿಜ. ಆದರೆ ಅವ್ರು ನಿನ್ನ ವೆಲ್ ವಿಷರ್ ಅನ್ನೋದಂತೂ ಸುಳ್ಳಲ್ಲ. ಸಾರಿ ಪ್ರೇಮ್, ನೀವು ನಿಮ್ಮ ಹೆಂಡತಿ ಬಗ್ಗೆ ಏನೇ ಸಮರ್ಥನೆ ಮಾಡ್ಕೋಬೋದು. ಅವ್ರ ಮನಸ್ಥಿತಿ ಸರಿ ಇಲ್ಲ ಅನ್ನೋದಕ್ಕೆ ನನಗೂ ಅನುಕಂಪ ಇದೆ. ಆದರೆ ಈ ವಿಷಯದಲ್ಲಿ ಬಲಿಪಶು ಆಗಿದ್ದು ನಾನು. ಅದರಿಂದ ಹೊರಗೆ ಬರೋಕ್ಕೆ ನನಗಿನ್ನೂ ಎಷ್ಟು ಟೈಮ್ ಬೇಕು ಗೊತ್ತಾ? ಹಾಗಾದರೆ ನಿನ್ನ ಸ್ನೇಹಿತ ಆಗಿ ನಾನೊಂದು ಮಾತು ಹೇಳ್ಬೋದಾ? ಏನು? ಹಳೆ ನೆನಪುಗಳನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು ಮೈತ್ರೇಯಿ. ನನ್ನ ಹೆಂಡತಿಯಿಂದ ತುಂಬ ತಪ್ಪುಗಳು ನಡೆದೋಗಿದೆ. ಅದಕ್ಕೋಸ್ಕರ ನಾನು ಇನ್ನೊಂದ್ಸಲಿ ಸಾರಿ ಕೇಳ್ತೀನಿ. ನೀನು ಮದುವೆ ಮಾಡಿಕೊಂಡು ಹೊಸ ಜೀವನ ಶುರು ಮಾಡಲಿ ಅನ್ನೋದೇ ನಾನು ವಿಶ್ ಮಾಡ್ತಿರೋದು. ಥ್ಯಾಂಕ್ಸ್. ನನ್ನ ಜೀವನ ರೂಪಿಸ್ಕೊಳ್ಳೋದು ನನ್ನ ಪರ್ಸ್ನಲ್ ವಿಷಯ. ಇದರಲ್ಲಿ ಯಾರು ಇಂಟರ್ಫಿಯರ್ ಆಗೋದು ನನಗಿಷ್ಟ ಇಲ್ಲ. ಇನ್ನು ಮುಂದೆ ನಿಮ್ಮ ಜೀವನನೇ ಬೇರೆ, ನನ್ನ ಜೀವನನೇ ಬೇರೆ. ಇನ್ಯಾವತ್ತೂ ನಾವಿಬ್ಬರು ಭೇಟಿ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಹೆಂಡತಿಗೂ ಹೇಳಿಬಿಡಿ, ಮತ್ತೆ ಫೋನ್ ಮಾಡಿ ಮಾತಾಡಬೇಕು ಅನ್ನೋದು, ಮೀಟ್ ಮಾಡಬೇಕು ಅನ್ನೋದು ಬೇಡ ಅಂತ. ಇನ್ನು ನಮ್ಮಿಬ್ಬರ ಮಧ್ಯೆ ಮಾತಾಡೋಕ್ಕೆ ಇನ್ನೇನು ಉಳಿದಿಲ್ಲ. ನಾನಿನ್ನು ಹೊರಡ್ತೀನಿ.
ಏನು ಅನಿರುದ್ಧ ಅವರು ಬಹಳ ಗಾಢವಾದ ಯೋಚನೆಯಲ್ಲಿದ್ದೀರಾ? ನನಗೆ ಬರ್ತಿರೋ ಸಿಟ್ಟಿಗೆ ಕಂಟ್ರೋಲ್ ಕಂಟ್ರೋಲ್. ನೀವೀಗ ಎದ್ದು ಓಡಾಡೋ ಹಾಗೂ ಇಲ್ಲ. ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಹಾಗಾಗ್ಬಿಟ್ಟಿದೆ ನಿಮ್ಮ ಪರಿಸ್ಥಿತಿ. ನೀವು ಸುಧಾರಿಸ್ಕೊಳ್ಳಿ. ನೀವು ಕೋಪ ಮಾಡಿಕೊಂಡ್ರು ಏನು ಪ್ರಯೋಜನ ಇಲ್ಲ. ತೇಜಸ್ವಿನಿ, ಕಾಲು ಮುರಿದಿದ್ರು ಕೋಪಕ್ಕೇನು ಕಡಿಮೆ ಇಲ್ಲ ನೋಡಿ. ಬೇಡ, ನನ್ನನ್ನು ಕೆಣಕ್ ಬೇಡ. ಅನಿರುದ್ಧ ಅವರೇ, ನಿಮ್ಮ ಶ್ರೀಮತಿಯವರು, ಅತ್ತೆ, ಮಾವ, ನಿಮ್ಮಣ್ಣ ಆದಿತ್ಯ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಜಾನು ನಿಮಗೆ ಊಟ ತಗೊಂಡು ಬರ್ತಿದ್ದಾಳೆ. ಅಲ್ಲಿ ತನಕ ನಿಮ್ಮ ಕಾಫಿ ಕೊಟ್ಟು ನಿಮ್ಮನ್ನು ಉಪಚರಿಸೋ ಜವಾಬ್ದಾರಿ ನಂದು. ಹೇಗಿದ್ದೀರಾ ಈಗ? ತೇಜಸ್ವಿನಿ, ಯಾಕೆ ಸಿಟ್ಟಾಗ್ತೀರಾ? ನನ್ನ ವಿರುದ್ಧನೇ ಹೋಗ್ತೀರಾ? ನನಗೂ ಪ್ರಧಾನ್ಗೂ ಸಂಬಂಧ ಕಟ್ಟಿ ಮಾತಾಡ್ತೀರಾ ಅಲ್ವಾ? ಬೇಡ. ನನಗೂ ಬೇಕಿರಲಿಲ್ಲ. ವಿನಾಕಾರಣ ಒಬ್ಬ ಅಮಾಯಕ ಆ ಪ್ರಧಾನ್ ಮೇಲೆ ಹಲ್ಲೆ ಆರೋಪ ಹೊರಿಸಿದ್ರಿ. ಅವ್ರ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗೋ ಲೆವೆಲ್ಗೂ ತಂದುಬಿಟ್ರಿ. ಆದರೆ ಈಗ ಅಂದ್ರೆ ನೀವೇ ಏಟ್ ತಿಂದು ಮಲಗೋ ಹಾಗಾಯ್ತು. ನಿಮ್ಮ ಮೇಲೆ ಹಲ್ಲೆ ನಡೀದೇ ಇದ್ರೂ ಬ್ಯಾಂಡೇಜ್ ಸುತ್ತಕೊಂಡು ಗಾಯಾಳು ಅಂತ ನಾಟಕ ಮಾಡಿದ್ರಿ. ಆದರೆ ಈಗ ನಿಜವಾಗ್ಲೂ ನಿಮ್ಮ ಮೇಲೆ ಹಲ್ಲೆ ನಡೆದು ಬ್ಯಾಂಡೇಜ್ ಸುತ್ತಕೊಂಡು ಈ ರೀತಿ ಹಾಸ್ಪಿಟಲ್ ಮಲಗುವಂಥ ಸಂದರ್ಭ ಸೃಷ್ಟಿಯಾಗೋಯ್ತು. ರಿಯಲಿ ಸಾರಿ ಅನಿರುದ್ಧ. ಬೇಡ, ಕೆರಳಿಸ್ಬೇಡ ನನ್ನ. ಕೆಲವೊಂದು ಸಾರಿ ನಾಟಕ ಅಂತ ಮಾಡೋಕ್ಕೆ ಹೋಗೋದು ನಿಜ ಆಗ್ಬಿಡತ್ತೆ ಅಂತ ಕೇಳಿದ್ದೆ. ಅದೀಗ ಕನ್ಫರ್ಮ್ ಆಯಿತು. ನನ್ನನ್ನು ನನ್ನ ಗಂಡನ್ನು ದೂರ ಮಾಡೋದಕ್ಕೆ ಎಷ್ಟೆಲ್ಲ ಬೆಲೆ ತೆತ್ರಿ ನೀವು. ಆದಿತ್ಯಂಗೆ ಗೂಂಡಾಗಳಿಂದ ಹೊಡೆಸಿದ್ರಿ, ನೀವು ಹೊಡೆಸ್ಕೊಂಡು ಹಾಗೆ ನಾಟಕ ಮಾಡಿದ್ರಿ. ಆ ಗೂಂಡಾಗಳಿಗೆ ದುಡ್ಡು ಕೊಡೋದಕ್ಕೆ ಹೋದ್ರಿ. ಅದೇ ಗೂಂಡಾಗಳಿಂದ ಏಟ್ ತಿಂದು ಕಾಲು ಮುರ್ಕೊಂಡು ಕೂತಿದ್ದೀರ. ಬೇಕಿತ್ತಾ ಇದೆಲ್ಲ? ತೇಜಸ್ವಿನಿ, ನನ್ನ ಬಾಯಿ ಮುಚ್ಚೋದಕ್ಕೆ ನೋಡ್ತೀರಾ ಅಲ್ವಾ? ಗೂಂಡಾಗಳು ಕೊಟ್ಟಿದ್ದು ಏಟಿನ ರುಚಿ ಹೇಗಿತ್ತು? ಗಮ್ಮತ್ತಾಗಿರ್ಬೋದು ಅಲ್ವಾ? ಅದು ಸರಿ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹೆದರ್ಕೋತಾ ಇದ್ರಿ? ಸುಮ್ಮನೆ ಹೋಗ್ತೀಯ ನೀನು. ಹಾಗೆ ದೂರ ಕೊಟ್ಟರೆ ನೀವೇ ಸಿಕ್ಕಾಕೊಂಡು ಬಿಡ್ತೀರಾ ಅಂತ ಭಯನಾ? ಅದಕ್ಕೆ ಹಾಗೋ ಹೀಗೋ ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗೋ ಹಾಗೆ ನಾನೇ ಮಾಡಿದ್ದು. ಕಂಪ್ಲೇಂಟ್ ರಿಜಿಸ್ಟರ್ ಆಗೋ ಹಾಗೆ ನೋಡಿಕೊಂಡೆ. ಹೇಗಿದೆ ನನ್ನ ಪ್ರಯತ್ನ? ಈಗ ಕೇಸ್ ದಾಖಲಾಗಿದೆ, ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಪೊಲೀಸ್ನವ್ರಿಗೆ ಬೇಕಾಗಿರೋ ಮಾಹಿತಿನ ನಾನೇ ಕೊಡ್ತೀನಿ. ಗೂಂಡಾಗಳು ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತೀನಿ. ಹೇಗೆ? ಗೊತ್ತು, ಇದೆಲ್ಲ ನಿಂದೆ ಕೆಲಸ ಅಂತ ನನಗೆ ಗೊತ್ತು. ನನ್ನ ವಿರುದ್ಧ ಕತ್ತಿ ಮಸೀತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದೆಲ್ಲ ಅಷ್ಟು ಸುಲಭ ಅಲ್ಲ. ನೀನು ಅನ್ಕೊಂಡ ಹಾಗೆ ಏನೂ ನಡೆಯಲ್ಲ. ಬಿಡಲ್ಲ, ನಡೆಸ್ತೀನಿ. ನೀವು ಸಿಕ್ಕಾಕೊಳ್ಬೇಕು. ಸ್ವಂತ ಅಣ್ಣನ ಮೇಲೆ ಹಲ್ಲೆ ಮಾಡಿಸಿದ್ದು ಈ ಮಹಾನ್ ಭಾವನೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಅದು ನನ್ನ ಉದ್ದೇಶ. ಪ್ರಧಾನ್ ಅಂತ ಒಳ್ಳೆ ಮನುಷ್ಯನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಟ್ರಿ ಅಲ್ವಾ? ಇವತ್ತೊಂದು ಸತ್ಯ ಹೇಳ್ತೀನಿ ಕೇಳಿ. ನೀವು ಪ್ರಧಾನ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಿದ್ದ ಹಾಗೆ ಅವ್ರಿಗೆ ಫೋನ್ ಮಾಡಿ ಈ ಊರನ್ನೇ ಬಿಟ್ಟು ಹೋಗೋ ಹಾಗೆ ಸೂಚನೆ ಕೊಟ್ಟಿದ್ದೆ ನಾನು. ನೀನಾ? ಆ ಮನುಷ್ಯ ಅರೆಸ್ಟ್ ಆದರೆ ಏನೆಲ್ಲ ಚಿತ್ರಹಿಂಸೆ ಅನುಭವಿಸ್ಬೋದು ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ಒಬ್ಬ ಅಮಾಯಕನ್ನ ಉಳಿಸೋದಕ್ಕೆ ನಾನು ಈ ದಾರಿ ಹಿಡಿಲೇಬೇಕಾಯ್ತು. ಇದೆಲ್ಲ ನಂದೇ ಪ್ಲಾನ್. ಈಗ ನಾನು ಯಾರಿಗೆ ಫೋನ್ ಮಾಡ್ತೀನಿ ಗೊತ್ತಾ? ಹಲೋ ಪ್ರಧಾನ್. ಹಲೋ ತೇಜಸ್ವಿನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ತಮಾಷೆ ಆಗತ್ತೆ ತೇಜಸ್ವಿನಿ. ಇನ್ನು ಎಷ್ಟು ದಿವಸ ಈ ಅಜ್ಞಾತವಾಸ ತೇಜಸ್ವಿನಿ?
ನಿಮ್ಮ ಅಜ್ಞಾತವಾಸ ಮುಗೀತಾ ಇದೆ. ಯಾಕೆಂದ್ರೆ ಅನಿರುದ್ಧ್ ತಮ್ಮನ್ನ ತಾವು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಕೋತಿ ಮೊಸರನ್ನ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ದ ಹಾಗೆ ತಾವು ತಪ್ಪು ಮಾಡಿ ಅದನ್ನ ಇನ್ನೊಬ್ಬರ ತಲೆ ಮೇಲೆ ಹೊರಿಸ್ಬಿಟ್ಟಿದ್ರು. ಅದು ಗೊತ್ತಿರೋ ವಿಷಯ ತಾನೇ. ಆದರೆ ಕೆಲವು ಸಾರಿ ತಾವು ಪ್ರಯೋಗ ಮಾಡೋ ಬಾಣ ತಮಗೆ ತಿರುಗಿ ಬಾಣ ಆಗ್ಬಿಡತ್ತೆ ನೋಡಿ. ಅದೇ ಗೂಂಡಾಗಳು ಅನಿರುದ್ಧ್ಗೆ ಸಾಯೋ ಹಾಗೆ ಹೊಡೆದು ಹಾಸ್ಪಿಟ್ಲಿನಲ್ಲಿ ಮಲಗಿಸ್ಬಿಟ್ಟಿದ್ದಾರೆ. ಅಯ್ಯೋ ಹೌದಾ? ಅಯ್ಯೋ ಪಾಪ ಅಂತ ಮಾತ್ರ ಅನ್ಬೇಡಿ, ನಮಗೆ ಪಾಪ ಸುತ್ಕೊಳ್ಳುತ್ತೆ. ಈ ಮನುಷ್ಯನ ಎದುರು ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ. ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗಿದೆ. ಅನಿರುದ್ಧ್ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಅವ್ರ ಬಣ್ಣ ಬಯಲಾಗೋ ಸಂದರ್ಭಗಳು ಹತ್ರ ಬರ್ತಾ ಇದೆ. ನೀವು ಆದಷ್ಟು ಬೇಗ ಪಬ್ಲಿಕ್ ಆಗಿ ಕಾಣಿಸ್ಕೋಬಹುದು. ಹೌದಾ ತೇಜಸ್ವಿನಿ? ಎಸ್, ಪೊಲೀಸ್ನವರು ಅನಿರುದ್ಧ್ ಅವರನ್ನೇ ಆವರಿಸ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೊಬ್ಬರಿಗೆ ಕೇಡು ಬಯಸಿದ್ರೆ ತಾವು ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋದು ಪ್ರೂವ್ ಆಗ್ತದೆ. ನಿಮ್ಮ ಒಳ್ಳೆತನ ನಿಮ್ಮನ್ನ ಖಂಡಿತ ಕಾಪಾಡತ್ತೆ ಪ್ರಧಾನ್. ನೀವು ಹೊರಟು ಬನ್ನಿ. ಬಾಯ್. ಬಾಯ್ ತೇಜಸ್ವಿನಿ. ತೇಜಸ್ವಿನಿ. ಹ್ಞೂ ಸರ್, ತೇಜಸ್ವಿನಿನೇ. ಗೇಮ್ ಆಡೋದಕ್ಕೆ ನಿಮಗೆ ಮಾತ್ರ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ನಮಗೂ ಬರುತ್ತೆ. ಎಷ್ಟೆಲ್ಲ ಅನಾಹುತ ಮಾಡಿದ್ದೀರಾ ನನ್ನ ಜೀವನದಲ್ಲಿ. ನಾನು ನಿಮ್ಮನ್ನು ಸುಮ್ಮನೆ ಬಿಟ್ಬಿಡೋದಕ್ಕಾಗತ್ತ? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನನ್ನ ಸೆಲ್ನಿಂದ ಪ್ರಧಾನಿಗೆ ಮಿಸ್ಡ್ ಕಾಲ್ ಕೊಟ್ಟು ನನ್ನ ಆದಿತ್ಯನ ಮನಸ್ಸನ್ನು ಒಡೆದ್ರಿ. ನಾವಿಬ್ಬರು ದೂರ ಉಳಿಯೋ ಹಾಗೆ ಮಾಡಿದ್ರಿ. ಇದಕ್ಕೆಲ್ಲ ನಾನು ರಿವೆಂಜ್ ತಗೊಳ್ಳೋದು ಬೇಡವಾ? ಈ ಸಾರಿ ಆ ದೇವರೇ ನಿಮ್ಮನ್ನು ಕಾಪಾಡಬೇಕು. ಅನಿರುದ್ಧ್, ಕಾಫಿ ಕುಡೀರಿ. ಬೇಡ ಅಂತ ಹೇಳಿದರೆ ಹೇಗೆ? ಚಿಕ್ಕ ಮಕ್ಳ ಥರ ಹಠ ಮಾಡಬೇಡಿ. ನೀವು ಹುಷಾರಾಗಬೇಕಲ್ವಾ? ನೀವು ಚೇತರಿಸ್ಕೋಬೇಕಲ್ವಾ? ನೋಡಿ, ಜಾನು ಊಟನೂ ತಂದಿದ್ದಾಯ್ತು. ಪ್ಲೀಸ್ ಸ್ವಲ್ಪ ಕಾಫಿ ಕುಡೀರಿ. ನನಗೆ ಬೇಡ. ಅನಿ, ತೇಜು ಅಕ್ಕ ಇಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ಯಾಕೆ ಸಿಟ್ಟು ಮಾಡ್ಕೊಳ್ತೀರಾ? ತಗೊಳ್ಳಿ. ಜಾನು ಪ್ಲೀಸ್. ಜಾನು, ನಿನ್ನ ಗಂಡನ್ನ ನೀನೇ ನೋಡ್ಕೋಬೇಕನ್ಸತ್ತೆ. ನೋಡ್ಕೊಮ್ಮ, ನಾನು ಹೊರಗಡೆ ಇರ್ತೀನಿ. ಬರ್ತೀನಿ ಅನಿರುದ್ಧ್. ತಗೊಳ್ಳಿ. ನನಗೆ ಬೇಡ. ತಗೊಳ್ಳಿ.